ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್. ಸೊ ನನ್ನ ತಂಗಿ US ಹೊರಟಿದ್ದಾಳೆ. ಅದರದ್ದು ಪ್ರಿಪ್ರೇಷನ್ಸ್ನ ಮಿನಿ ವ್ಲಾಗ್ ಇದು. ಸೊ ನನ್ನ ಮಗಳಿಗೆ ಟೆಸ್ಟ್ ನಡೀತಾ ಇತ್ತು, ಅವಳದೊಂದು ಸ್ಮಾಲ್ ಪ್ರಿಪ್ರೇಷನ್ ಇತ್ತು. ಮುಗಿಸ್ಕೊಂಡು ಒಂದು ಸ್ವಲ್ಪ ಸಂಜೆ ಹೊತ್ತು ಅವಳನ್ನ ಆಚೆ ಈಚೆ ಓಡಾಡಿಸ್ಕೊಂಡು ಸೀದಾ ನಾವು ಊರು ತಲುಪಿದ್ವಿ. ಸೊ ಊರಲ್ಲಿ ಆಲ್ರೆಡಿ ಅವರು ರೆಡಿಯಾಗಿ ಕಾಯ್ತಾ ಇದ್ರು ಯಾವಾಗ ಬರ್ತೀವಿ ಅಂತ. ಹೋಗಿ ಒಂದು ಸ್ವಲ್ಪ ಸೆಲೆಬ್ರೇಷನ್ಸಿಗೆ ಅದು ಇದು ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ರೆಡಿಯಾಗಿ ನಾವು ಏರ್ಪೋರ್ಟಿಗೆ ಹೊರಡೋ ಅಂಥ ಟೈಮ್ ಬಂತು. ಸೊ ಆಲ್ಮೋಸ್ಟ್ ಮಿಡ್ ನೈಟಿಗೆ ನಾವು ಏರ್ಪೋರ್ಟ್ನ ರೀಚ್ ಆದ್ವಿ. ಎಷ್ಟು ಚಳಿ ಇತ್ತು ಅಂದರೆ ಕ್ಯಾಪ್ ಹಾಕಿದ್ರು, ಸ್ವೆಟರ್ ಕೋಟ್ ಏನು ಹಾಕಿದ್ರು ಅಷ್ಟು ಚಳಿ ಇತ್ತು. ಅರೌಂಡ್ 2 o'clock ರೀಚ್ ಆಗಿದ್ವಿ ನಾವು. ಸೊ ಅಷ್ಟು ಚಳಿನಲ್ಲೂ ಕೂಡ ಅವಳನ್ನ ಕಳಿಸ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆಯಲ್ಲ, ಅದು ತುಂಬ ಒಂಥರ ಕಳಿಸ್ಕೊಡ್ತಾ ಇದ್ದೀವಲ್ಲ ಅನ್ನೋ ಥರ. ಸೊ ಕುಶಾಲಿ ಕೂಡ ಅವ್ರ ಚಿಕ್ಕಿನ ತುಂಬ ಮಿಸ್ ಮಾಡ್ಕೋತಾ ಇದ್ಲು ಅಂತ ಹೇಳಿ ಅವಳು ಕೂಡ ಕಳಿಸ್ಕೊಡೋದಕ್ಕೆ ಬಂದಿದ್ಲು. ತುಂಬ ಹತ್ತಿದ್ದು ಅಂದರೆ ಅವಳೇನೇನೆ, ಅವಳು ಮತ್ತು ಚಿರಂತನ. ಕುಶಾಲಿ ಅಂತೂ ಹೋಗ್ತೀನಿ ಅಂದಿದ ತಕ್ಷಣ ಅಳೋದಕ್ಕೆ ಸ್ಟಾರ್ಟ್ ಮಾಡಿ ಸುಮ್ಮನೆ ಕೂತ್ಕೊಂಡಿದ್ಲು. ಸೊ ಅವಳನ್ನ ಕಳಿಸ್ಕೊಟ್ಬಿಟ್ಟು ಹ್ಯಾಪಿ ಮೂಮೆಂಟ್ಸ್ ಚೆನ್ನಾಗಿರಲಿ, ಓದ್ಕೊಳ್ಳಿ ಚೆನ್ನಾಗಿ ಅಂತ ಹೇಳಿ ಕಳಿಸ್ಕೊಟ್ಟು ನಾವು ಅಲ್ಲಿಂದ ಹೊರಟು ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಬೆಳಗ್ಗೆ ಆಗಿತ್ತು. ಸೊ ಹೋಲ್ ನೈಟ್ ಯಾರಿಗೂ ನಿದ್ದೆ ಇರಲಿಲ್ಲ. ನನ್ನ ಮಗಳು ಮಾತ್ರ ಈ ಕಡೆಯಿಂದ ಹೋಗ್ತಾ ಆ ಕಡೆಯಿಂದ ಬರ್ತಾ ಟ್ರಾವೆಲಿಂಗಲ್ಲಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ಸ್ಕೂಲಿಗೆ ಹೋದ್ಲು, ಯಾಕಂದರೆ ಟೆಸ್ಟ್ ನಡೀತಾ ಇತ್ತು. ಸೊ ನನ್ನ ತಂಗಿನ ಕಳಿಸ್ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ನಾವು ಅರೌಂಡ್ ಒಂದು 15 ಮೆಂಬರ್ಸ್ ಹೋಗಿದ್ವಿ ಅವಳನ್ನ ಕಳಿಸ್ಕೊಡೋದಕ್ಕೆ ಅಂತ. ಎಲ್ಲರೂ ಹೋಗಿದ್ವಿ. ಅವಳು ಹೋಗ್ತಿರೋದು ತುಂಬ ಹಾರ್ಟ್ಫುಲ್ ಅನ್ನೋ ಥರ ಆಗಿತ್ತು. ಬಟ್ ಯಾರೂ ಅಳಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಅದೇ ನಮ್ಮ ಮೋಟನ್ ಮಾತ್ರ ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ. ಸೊ ಎಲ್ಲರೂ ಹ್ಯಾಪಿಯಾಗಿ ಬ್ಲೆಸ್ ಮಾಡಿ ಅವಳನ್ನ ಕಳಿಸ್ಕೊಟ್ವಿ. ಫುಲ್ ವಿಡಿಯೋಗೋಸ್ಕರ ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಹ್ಯಾವ್ ಅ ಗ್ರೇಟ್ ಡೇ, ಬಾಯ್.